ನಮಸ್ಕಾರ. ಖುಷಿಯಲೋಕ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ಸಿಕ್ಕಾಪಟ್ಟೆ ಮಳೆ. ಒಂದು ಸಲ ವ್ಯೂನ ತೋರಿಸ್ತೀನಿ ಬನ್ನಿ. ಬೆಳಗ್ಗೆಯಿಂದ ಇರಲಿಲ್ಲ, ಸೆಕೆ ಅನ್ನಿಸ್ತಾ ಇತ್ತು. ನನಗೊಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಬಿಸಿಲಿತ್ತು, ಶೆಕೆ ಫೀಲಿಂಗ್ ಆಗ್ತಾಯಿತ್ತು. ನೋಡಿ ಅದೆಷ್ಟು ಬೇಗ ಮಳೆ ಬಂದುಬಿಡ್ತು ಅಂದರೆ ಜೋರು ಮಳೆ ಬರ್ತಾಯಿದೆ. ಮೈಸೂರು ಒಂದು ವ್ಯೂನ ತೋರಿಸ್ತೀನಿ ನೋಡಿ. ಇವತ್ತೊಂದು ಕಂಟೆಂಟೊಂದಿಗೆ ಬಂದಿದ್ದೀನಿ. ಒಂದು ಒಳ್ಳೆ ಫ್ರೂಟನ್ನ ನಿಮಗೆ ಅದ್ರ ಬಗ್ಗೆ ಒಂದು ಪುಟ್ಟದಾದ ಮಾಹಿತಿನ ತಿಳಿಸ್ಕೊಳ್ಳೋಣ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆಂದ ಕಾಣಿಸ್ತಾ ಇದೆ. ಬೀಟ್ರೂಟ್ ಅಂತ ಅಂದ್ಕೋಬೇಡಿ, ಖಂಡಿತ ಬೀಟ್ರೂಟ್ ಅಲ್ಲ. ಇದು ಏನು ಅಂತ ಹೇಳ್ತೀನಿ, ಇದರ ಉಪಯೋಗ ಏನು ಅಂತಲೂ ಕೂಡ ನಿಮಗೆ ತಿಳಿಸುವಂಥದ್ದನ್ನು ಮಾಡ್ತೀನಿ. ಅದಕ್ಕೆ ಮುಂಚಿತವಾಗಿ ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೊತೆಗೆ ತಪ್ಪದೇ ನಿಮ್ಮೆಲ್ಲರ ಪ್ರೀತಿಯ ಕಮೆಂಟ್ಗಳು ಚಾನಲಲ್ಲಿ ಇರಬೇಕಲ್ವಾ. ಕಮೆಂಟು ನಿಮಗೆ ರಿಪ್ಲೈ ಕೊಟ್ಟಿಲ್ಲ ಅಂದರೂ ಕೂಡ ಖಂಡಿತ ನಾನು ಓದೋದಂತೂ ಖಂಡಿತ ಮಾಡ್ತೀನಿ. ಒಂದು ಆರ್ಟ್ ಅಂತೂ ಖಂಡಿತ ಕೊಡುವಂಥದ್ದನ್ನು ಮಾಡ್ತೀನಿ. ಬನ್ನಿ, ಜೋರು ಮಳೆ ಒಂದು ಸಲ ನೋಡಿಕೊಂಡು ಹಂಗೆ ಒಂದು ಪುಟ್ಟ ವ್ಯೂನ ನಿಮಗೆ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನೋಡಿದ್ರಲ್ಲ, ಸಿಕ್ಕಾಪಟ್ಟೆ ಗಾಳಿನೂ ಶುರುವಾಯಿತು, ಮಳೆನೂ ಸಿಕ್ಕಾಪಟ್ಟೆ ಜೋರಾಗೆ ಕೂಡ ಬಂತು. ಇಲ್ಲಿ ನಮ್ಮ ಮನೆ ಟೆರೇಸ್ ಮೇಲಿಂದ ನೀರು ಸ್ವಲ್ಪ ಈ ಕಡೆ ಬರುತ್ತೆ. ನೋಡಿದ್ರಲ್ಲ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ ಅಂತ ಹೇಳಿ. ಯಾವ ಫ್ರೂಟು ಅಂತ ಹೇಳ್ಬಿಡ್ತೀನಿ. ಡ್ರ್ಯಾಗನ್ ಫ್ರೂಟ್. ನಾನು ಒಂದು ಸಲ ತೋರಿಸಿದ್ದೀನೇನೋ ಅಂದ್ಕೊಳ್ತೀನಿ, ಇಲ್ಲ ಸನ್ನಿಧಿ ಲಾಕ್ಸಲ್ಲಿ ಏನಾದ್ರು ತೋರಿಸಿದ್ದ ನೆನಪಿಲ್ಲ. ಸೀಸನ್ ವೈಸ್ ಕೆಲವು ಬಾರಿ ಹಣ್ಣುಗಳು ಮೋರ್ಗಳಲ್ಲಂತೂ ಖಂಡಿತ ಸಿಗುತ್ತೆ. ಬಿಗ್ ಬಜಾರ್ ಆಗಲಿ, ಮೋರ್ ಆಗಲಿ, ಏನು ಶಾಪಿಂಗ್ ಮಾಲು ಎಲ್ಲ ಇರುತ್ತೆ ನೋಡಿ, ಅಲ್ಲಿ ಯಾವಾಗಲೂ ಕೂಡ ಸಿಗುತ್ತೆ. ಒಂದು 5 ವರ್ಷದ ಹಿಂದೆಯೇ ನಾನು ಅಪ್ಪನಿಗೆ, ನನ್ನ ತಂದೆಗೆ ನಾನು ಜಾಸ್ತಿ ಇದನ್ನು ತಿನ್ನಿಸ್ತಾ ಇದ್ದೆ. ಆ ಫ್ರೂಟ್ ಬಗ್ಗೆ ಹೇಳೋಣ ಅಂತ ಹೇಳಿ ತೊಗೊಂಬಂದೆ. ನಾನು ಹೊರಗಡೆ ಹೋದರೆ ಆ ಫ್ರೂಟ್ಸ್ಗಳದ್ದು ನನಗೆ ನಾನು ಹುಡ್ಕೋದೆ ಫ್ರೂಟ್ಸ್ಗಳನ್ನ. ಆರೆಂಜ್ ಕೂಡ ಫ್ರೆಶ್ ಆಗಿ ಕಾಣಿಸ್ತು, ಅದು ಕೂಡ ತೊಗೊಂಬಂದೆ. ಡ್ರ್ಯಾಗನ್ ಫ್ರೂಟ್ ತೊಗೊಂಬಂದೆ. ಇದರಲ್ಲಿ 2 ಥರ ಬರುತ್ತೆ. ಕೆಲವು ವೈಟ್ ಬೀಜದ ಥರ ಬರುತ್ತೆ, ಇದು ಫುಲ್ ಬ್ಲ್ಯಾಕ್ ಇದೆ ಬೀಜ. ಅದರೊಳಗಡೆ ಸೀಡ್ಸ್ ಬರುತ್ತಲ್ಲ, ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ. ಕಾನ್ಸ್ಟಿಪೇಷನ್ ಇರೋವಂಥವ್ರಿಗೆ, ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕಾನ್ಸ್ಟಿಪೇಷನ್ ಆಗುತ್ತೆ. ನಾವು ತಿಂದ ಏನು ಆಹಾರ ತಗೊಳ್ತೀವಿ ಜೀರ್ಣ ಆಗದೇ ಮೋಷನ್ ಸರಿಯಾಗಿ ಹೋಗ್ತಾ ಇರಲ್ಲ. ಮೇನು ಕಾಯಿಲೆಗಳಿಗೆ ಒಂದು ಮೆಟ್ಲು ಶುರುವಾಗೋದೇ ಅಲ್ಲಿಂದ. ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಇದ್ದಂಥವರು ಈ ಹಣ್ಣನ್ನು ತಿನ್ನೋದ್ರಿಂದ ಖಂಡಿತ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಲೀವರ್ಗಂತೂ, ಅದರಲ್ಲೂ ಫ್ಯಾಟಿ ಲೀವರ್ ಇರುತ್ತೆ ನೋಡಿ, ಅವ್ರಿಗಂತೂ ಈ ಫ್ರೂಟು, ಲೀವರ್ ಕಲರೇ ಇದೆ ಅಲ್ವಾ, ಕಾಣಿಸ್ತಾ ಇದೆಯಲ್ವಾ, ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಆದ್ದರಿಂದ ಸೀಸನಲ್ಲಿ ವಾರಕ್ಕೆ ಒಂದಾದರೂ ಕೂಡ ತಗೊಂಡು ತಿನ್ನುವಂಥದ್ದನ್ನು ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಕಾಯಿಲೆಗಳು ಉತ್ಪತ್ತಿ ಆದಾಗ, ರೋಗಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆದಾಗ ಹಾಸ್ಪಿಟ್ಲುಗಳಿಗೆ ಸುರಿಯೋದನ್ನು ಮುಂಚಿತವಾಗಿ ಒಳ್ಳೆ ಆಹಾರಗಳನ್ನ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯನ ನಾವು ವೃದ್ಧಿಸ್ಕೋಬಹುದು. ಮುಂಚಿತವಾಗಿ ಈ ಫ್ಲೇವರ್ನ ನಾನು ನೆನಪು ಮಾಡಿಕೊಂಡ್ರೆ, ನಮ್ಮ ಜಮೀನುಗಳ ಪಕ್ಕ, ಹೊಲಗಳ ಪಕ್ಕ, ನಿಮ್ಮ ಕಡೆ ಏನಂತಾರೋ ಗೊತ್ತಿಲ್ಲ, ಕಳ್ಳಿ ಪಾಕ್ಸಿ ಏನೋ ಹೇಳ್ತಾರೆ, ನಾವು ತಿಂದಿದ್ದ ನೆನಪು ಇದೆ.
ಇದು ನೆನಪು ಕೂಡ ಇದೆ. ಅದರೊಳಗೆ ಚಕ್ರ ಥರ ಬರುತ್ತೆ, ಚಕ್ರ ನುಂಗ್ಬಿಟ್ರೆ ಒಟ್ಟೊಳಗಡೆ ಗಿಡ ಬಂದ್ಬಿಡುತ್ತೆ ಎಲ್ಲ ಅಂತ ಎದುರಿಸ್ತಿದ್ರು ಚೈಲ್ಡ್ಹುಡ್ಡಲ್ಲಿ ನಮ್ಮ ಜೊತೆ ಇದ್ದವರೆಲ್ಲ. ಆ ಹಣ್ಣನ್ನು ನೆನಪು ಮಾಡ್ಕೊಳ್ತೀನಿ. ಸ್ವಲ್ಪ ಫ್ಲೇವರ್ ಅದೇ ಥರ ಬರುತ್ತೆ. ಆದರೆ ಇದು ಏನು ಡ್ರ್ಯಾಗನ್ ಫ್ರೂಟ್ ಇದೆಯೋ ಇದು ನಮ್ಮ ಪ್ರದೇಶದ ಹಣ್ಣಲ್ಲ, ಇದು ಹೊರದೇಶದ ಹಣ್ಣುಗಳಿವು. ಹೊರದೇಶದಲ್ಲಿ ಹೆಚ್ಚಿಗೆ ಬೆಳೀತಾ ಇರುವಂಥ ಹಣ್ಣು. ಈಗ ಈ ತಳಿ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಕಡೆ ಇದನ್ನು ಒಂದು ಕೃಷಿಲಿ ಬಳಸ್ತಾ ಇದ್ದಾರೆ. ಈ ಗಿಡಗಳನ್ನ ಬೆಳೆಸಿ ಹಣ್ಣುಗಳನ್ನ ಮಾರ್ತಾ ಇರೋದು ಕೂಡ ನಮ್ಮ ಪ್ರದೇಶಗಳಲ್ಲಿ ಈಗೆಲ್ಲ ಶುರುವಾಗಿದೆ. ಆದರೆ ಇದು ನಮ್ಮ ದೇಶದ ತಳಿ ಅಂತೂ ಖಂಡಿತ ಅಲ್ಲ, ಹೊರದೇಶದ್ದು. ಆದರೆ ಇದರಲ್ಲಿ ಔಷಧಿ ಗುಣ ಅಂತೂ ಖಂಡಿತ ಇದೆ. ಆದ್ದರಿಂದ ಇದನ್ನು ಸೀಸನಲ್ಲಿ ತಿನ್ನೋದ್ರಿಂದ ನಾವೇನು ಇದು ನಾನೀಗ ತೊಗೊಬಂದಿದ್ದು 150 ರೂಪಾಯಿ kg ಇತ್ತು. ತೊಗೊಂಡೆ, ತುಂಬ ಇಷ್ಟ ನನಗೂ ಕೂಡ. ತೊಗೊಂಬಂದೆ, ತಿನ್ನೋಣ ಅಂತ ಹೇಳಿ ಕಟ್ ಮಾಡಿಕೊಂಡೆ. ಈಗ ತಾನೇ ಬಂದೆ, ಜಸ್ಟ್ ಬಂದು ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲ್ಗೆ ಒಂದು ವಿಡಿಯೋ ಮಾಡಿ ನಂತರ ನಿಮ್ಮ ಈ ಖುಷಿಯ ಲೋಕ ಕನ್ನಡ ಲಾಗ್ಸ್ಗೂ ಕೂಡ ಒಂದು ಪುಟ್ಟ ವಿಡಿಯೋನ ಇದ್ರ ಬಗ್ಗೆ ಹೇಳೋಣ ಅಂತ ಹೇಳಿ ಬಂದೆ. ಮಳೆ ಕಾಟ ಇದೆ, ಸೌಂಡು ಕೂಡ ನಿಮಗೆ ಕೇಳಿಸ್ತಾ ಇರ್ಬೋದು. ವಿಡಿಯೋ ಕ್ಲಾರಿಟಿ ಇಲ್ಲ ಅಂತಂದರೆ, ತುಂಬ ವಾಯ್ಸ್ ಹೊರಗಡೆದು ಗಾಳಿ ಸೌಂಡ್ ಕೇಳಿಸ್ತಾ ಇದ್ದರೆ ಇಗ್ನೋರ್ ಮಾಡಿಕೊಂಡು ವಿಡಿಯೋನ ನೋಡಿ. ಒಂದು ಸ್ವಲ್ಪ ಜೋರಾಗೆ ಕೂಡ ಮಾತಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ನಾನು 5 ವರ್ಷದಿಂದಲೇ ಈ ಹಣ್ಣುಗಳನ್ನ ತಿಂದಿದ್ದೆ. ಅಪ್ಪನಿಗೆ ಸುಮಾರು ನಮ್ಮ ತಂದೆಗೆ 15 ವರ್ಷದಿಂದ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಈ ಸೈಡು ಬಗ್ರಿ ಮೂಳೆ ಅಂತ ಬರುತ್ತಲ್ಲ, ಅದು ಒಂದು ಸ್ವಲ್ಪ ಹೇಟಾಗಿ ಲೀವರ್ಗೆ ಟಚ್ ಆಗಿ ಅದು ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ಲಿವರ್ ಮೇಲೆ ಅಂತ ಹೇಳಿದಾಗ ಡ್ರ್ಯಾಗನ್ ಫ್ರೂಟ್ಸ್ ತಿನ್ನಿಸಿದ್ರೆ ಒಳ್ಳೆಯದು ಅಂತ ಆ ಟೈಮಲ್ಲಿ ಹೇಳಿದರು. ನಾನು ತಂದು ಕೊಟ್ಟಿದ್ದೆ, ಅಪ್ಪನ ತಿನ್ನಿಸ್ತಾ ಇದೆ ಇದನ್ನು. ಅದಾದಮೇಲೆ ಈಗಂತೂ ತುಂಬ ವೈರಲ್ ಆಗ್ತಾ ಇರುವಂತಹ ಒಳ್ಳೆಯ ಹಣ್ಣಿನ ಬಗ್ಗೆ ತಿಳ್ಕೊಳ್ತೀವಿ ಅಂದಾಗ ಡ್ರ್ಯಾಗನ್ ಫ್ರೂಟು ಕೂಡ ಒಂದು ಅಂತ ಹೇಳಬಹುದು. ಇದರಲ್ಲಿ 2 ರೀತಿ ಬರುತ್ತೆ. ಮುಂಚೆ ಹೇಳಿದೆ, ಈ ಬೀಜಗಳು ವೈಟ್ ಕೂಡ ಬರುತ್ತೆ, ಕೆಲವೊಂದು ಕಪ್ಪು ಬರ್ತಾ ಇದೆ. ಇದು ಕೂಡ ತುಂಬ ಹುಳಿ ಅಂತೂ ಇಲ್ಲ, ಮೈಲ್ಡಾಗಿ ಸ್ವೀಟ್ ಇದೆ, ತುಂಬ ಸಿಹಿ ಅಂತಲೂ ಕೂಡ ಅನಿಸಲ್ಲ. ಆದರೆ ಕಾನ್ಸ್ಟಿಪೇಷನ್ ಅವ್ರಿಗೆ, ಗ್ಯಾಸ್ಟ್ರಿಕ್ ಇರೋರಿಗೆ, ಮುಂಚೆ ಹೇಳಿದೆ ಲೀವರ್ಗೇನಾದರೂ ಫ್ಯಾಟಿ ಲೀವರ್ ಇದ್ದರೆ ಇಂಥದ್ದಿದ್ರೂ ಕೂಡ ತುಂಬ ಮೇಲ್ಗಡೆ ಲೀವರ್ ಮೇಲೆ ಫ್ಯಾಟಿ ಲೀವರ್ ಅಂತ ಹೇಳಿದ್ರೆ ಊತ ಬಂದಿರುತ್ತೆ, ಅದು ಕೂಡ ನಾವು ಕಡಿಮೆ ಮಾಡ್ಕೋಬಹುದು ಈ ಹಣ್ಣಿನ ಸೇವನೆಯಿಂದ. ನಾವು ತಿನ್ನೋ ಆಹಾರಗಳು ಕೂಡ ತುಂಬಾ ನಮ್ಮ ದೇಹದ ಒಳಗೆ ಆಗಿರುವಂತಹ ಕೆಲವು ನ್ಯೂನತೆಗಳನ್ನ ಕಡಿಮೆ ಮಾಡ್ಕೋಬಹುದು ಸತ್ಯವಾಗ್ಲೂ ಕೂಡ. ಆದ್ದರಿಂದ ಈ ಹಣ್ಣನ್ನು ಸಿಕ್ಕಿದ್ರೆ ತಗೊಬನ್ನಿ, ತಿನ್ನುವಂಥದ್ದನ್ನು ಮಾಡಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಕೂಡ ಹೇಳ್ಬೋದು. ಅದಕ್ಕೋಸ್ಕರ ಒಂದು ಪುಟ್ಟದಾದ ವಿಡಿಯೋ ಮೂಲಕ ನಿಮಗೆ ತಿಳಿಸೋಣ ಅಂತ ಹೇಳಿ ಬಂದೆ. ನಾಳೆನೇ ತಗೊಬನ್ನಿ, ತಿನ್ನಿ, ಹೇಗಿತ್ತು ಅಂತ ಹೇಳಿ ನನಗೆ ತಿಳಿಸಿ. ನಿಮ್ಮ ಮುಂದೆ ಕೂತ್ಕೊಂಡು ತಿಂತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ತೋರಿಸ್ಬೇಕು ಅಂತಲೇ ನಾನು ಬಂದಿದ್ದು. ಇನ್ನು ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಬರ್ತಾ ಇದೆ. ತುಂಬ ವಿಶೇಷವಾದ ಒಂದು ಆಷಾಢದ ಕೊನೆಯ ದಿನ ಅಮಾವಾಸ್ಯೆಯೊಂದಿಗೆ ನಾವು ಆ ದಿನನ ಆಷಾಢನ ಎಂಡಾಗುವಂಥ ದಿನ. ಅಂದರೆ ಜ್ಯೋತಿರ್ಭೀಮೇಶ್ವರ ವ್ರತ ಆಚರಣೆಯಿಂದ ನಾವು ಏನೆಲ್ಲ ಅನುಗ್ರಹ ಪಡ್ಕೋಬಹುದು ಅಂತ ಹೇಳಿ ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಚಾನಲಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ನೋಡಿಲ್ಲ ಅನ್ನೋರು ಹೋಗಿ ವಿಡಿಯೋ ನೋಡಿ. ನಿಮಗೆ ನೀವೆಲ್ಲರೂ ಕೂಡ ಅದನ್ನು ಪಾಲನೆ ಮಾಡ್ತೀರಾ ಅನ್ನುವಂತಹ ಭರವಸೆ ಅಂತೂ ಖಂಡಿತ ಇದೆ. ಭಗವಂತನ ಸೇವೆಗೆ ಒಂದು ಹಾದಿಗಳು ಅಂತ ಹೇಳಬಹುದು. ಆದ್ದರಿಂದ ಎಲ್ಲರೂ ಆಚರಣೆ ಮಾಡಿ, ವಿಧಾನವಾಗಿ ತಿಳ್ಕೊಂಡು ಮಾಡಿದಾಗ ಅದಕ್ಕೆ ಶಕ್ತಿ ಜಾಸ್ತಿ ಇರುತ್ತೆ. ಭಗವಂತನ ಅನುಗ್ರಹ ನಮ್ಮ ಮೇಲೆ ಖಂಡಿತ ಇರುತ್ತೆ ಸ್ನೇಹಿತರೆ. ಆಯಿತಾ? ಇವತ್ತಿನ ವಿಡಿಯೋ ಜಾಸ್ತಿ ಇಲ್ಲ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸುವಂಥದ್ದನ್ನು ಮಾಡಿ. ವಿಡಿಯೋ ಇಷ್ಟ ಆಗ್ತಾ ಇದೆ ಅನ್ನೋದಾದರೆ ಲೈಕ್ಗಳು ಹೆಚ್ಚಾಗಿ ಬರಲಿ, ವಿಡಿಯೋ ಶೇರ್ ಮಾಡಿ. ಹೊಸದಾಗಿ ಬಂದು ಸುಮ್ಮನೆ ವಿಡಿಯೋ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನ ನೋಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋನು ನಿಮಗೆ ಆವಾಗ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ. ಯಾವುದೇ ಚಾರ್ಜ್ ಇರಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ಯಾವುದೇ ಚಾರ್ಜ್ ಇರಲ್ಲ ಅಂತ ನಾನು ಹೇಳ್ಬೋದು ಸ್ನೇಹಿತರೆ. ಬರಲಾ? ಸಂಜೆ ಕಟ್ ಮಾಡ್ತೀನಿ. ನಮ್ಮ ಮನೆಯವ್ರು ಬಂದ ಮೇಲೆ ಆಫೀಸಿಂದ ಮಕ್ಕಳಿಗೆ ಅವ್ರಿಗೆ ಕಟ್ ಮಾಡಿಕೊಡ್ತೀನಿ.
ಅಮೋಗಿದ್ದ. ಅಮೋಗು ನಾನು ಒಂದು ಹಣ್ಣಲ್ಲಿ 2 ಬಂತು ಹಣ್ಣು. ಮಗ ನಾನು ಒಂದು ಫ್ರೂಟಲ್ಲಿ ಮಗ ಅಮೋಘ್ ಅರ್ಧ, ನಾನು ಅರ್ಧ ತಿಂದಂಗಾಗುತ್ತೆ. ಇನ್ನು ಸಂಜೆ ಒಂದು ಕಟ್ ಮಾಡಿದ್ರೆ ನಮ್ಮ ಮನೆಯವ್ರು ಕೂಡ ಬರ್ತಾರೆ, ಅವ್ರಿಗೂ ಕೂಡ ಕಟ್ ಮಾಡಿ ಇಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ನನ್ನ ಲೈಫ್ ಸ್ಟೈಲ್, ನನ್ನ ವ್ಲಾಗೊಂದಿಗೆ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಮತ್ತೆ ಬರಲಾ. ಎಲ್ರಿಗೂ ಬಾಯ್.